ಒಂದ್ಸರಿ ಒಬ್ಬ ಇಂಡಿಯಾದಿಂದ ಆಫ್ರಿಕಾ ಕಾಡಿಗೆ ಹೋಗಿರ್ತಾನೆ. ಕಾಡಲ್ಲಿ ಅಲಿತಾ ಇರಬೇಕಾದ್ರೆ ಒಂದು ಮಾತಾಡೋ ಗಿಣಿಗಳ ಸಮೂಹ ಕಾಣಿಸುತ್ತೆ. ಆ ಗಿಣಿಗಳ ಸಮೂಹದಿಂದ ಒಂದು ಗಿಣಿನ ಎತ್ಕೊಂಡು ಇಂಡಿಯಾಗೆ ಬಂದ್ಬಿಡ್ತಾನೆ. ಅದನ್ನ ಪಂಜರದೊಳಗಿಟ್ಟು 2 ವರ್ಷ ತುಂಬಾ ಚೆನ್ನಾಗಿ ಸಾಕ್ತಾನೆ. ಒಂದ್ ದಿವಸ ಆ ಗಿಣಿ ಹತ್ರ ಬಂದು ಅವ್ನು ಕೇಳ್ತಾನೆ, ನಾನು ನಿನ್ನ ಎಲ್ಲಿಂದ ಕರ್ಕೊಂಡು ಬಂದಿದ್ನೋ ಅದೇ ಜಾಗಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ವೇಳೆ ನಿನ್ನ ಕುಟುಂಬ ಇದ್ರೆ ಅದಕ್ಕೆ ಏನಾದ್ರು ನಾನು ತಿಳಿಸ್ಬೇಕು ಅಂತಂದ್ರೆ ಏನ್ ತಿಳಿಸ್ಬೇಕು ಅಂತ. ಗಿಣಿ ಹೇಳುತ್ತೆ, ನಾನು ಪಂಜರದೊಳಗಿದ್ದೀನಿ ಅಂತ ಹೇಳು, ಖುಷಿಯಾಗಿದ್ದೀನಿ ಅಂತ ಹೇಳು ಅಂತ. ಇವನು ಹೋಗಿ ಅದೇ ತರ ಹೇಳ್ತಾನೆ. ಆ ಸಮೂಹದಲ್ಲಿ ಒಂದು ಗಿಣಿ ಮಾತ್ರ ಕಣ್ಣಲ್ಲಿ ನೀರು ತುಂಬಿಕೊಂಡು ಸತ್ತು ಕೆಳಗಡೆ ಬಿದ್ಬಿಡುತ್ತೆ. ಅವ್ನು ಅನ್ಕೊಳ್ತಾನೆ, ಬಹುಶಃ ಆ ಗಿಳಿಗೆ ಈ ಗಿಳಿ ಬಹಳ ಕ್ಲೋಸ್ ಇತ್ತು ಅನ್ಸುತ್ತೆ, ಅದಕ್ಕೆ ಹಿಂಗಾಯ್ತು ಅಂತ. ವಾಪಸ್ ಇಂಡಿಯಾಗೆ ಬಂತು, ಹೀಗಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಗ ಈ ಗಿಣಿನು ಕಣ್ಣಲ್ಲಿ ನೀರು ತುಂಬಿಕೊಂಡು ಸತ್ತು ಪಂಜರದೊಳಗೆ ಬಿದ್ದು ಹೋಗುತ್ತೆ. ಬಹಳ ದುಃಖ ಆಗುತ್ತೆ ಇವನಿಗೆ. ಬಹುಶಃ ಅನ್ಕೊಳ್ತಾನೆ, ಆ ಗಿಣಿ ಈ ಗಿಣಿಗೆ ಬಹಳ ಕ್ಲೋಸ್ ಇತ್ತು ಅನ್ಸುತ್ತೆ, ಅದಕ್ಕೆ ಹೀಗಾಯ್ತು ಅಂತ. ಈ ಗಿಣಿನ ಎತ್ಕೊಂಡು ಹೋಗಿ ಹೊರಗಡೆ ಎಸೆದು ಬಿಡ್ತಾನೆ. ಇವನು ಎಸಿತಾ ಇದ್ದಾಗೆ ಗಿಣಿ ಹಾರು ಹೋಗಿ ಒಂದು ಮರದ ಮೇಲೆ ಕೂತ್ಕೊಳ್ಳುತ್ತೆ. ಯಾಕೆ ಹೀಗೆ ಮೋಸ ಮಾಡಿದೆ, ಯಾಕೆ ನಾಟಕ ಮಾಡಿದೆ ಅಂತ ಕೇಳ್ತಾನೆ. ನಿನ್ನಿಂದ ನಿನ್ನ ಜೊತೆ ನನಗೊಂದು ಪಾಠನ ಹೇಳಿ ಆ ಗಿಣಿ ಕಳಿಸಿತ್ತು, ಅದನ್ನೇ ನಾನು ಫಾಲೋ ಮಾಡಿದೆ ಅಂತ. ಅವ್ನು ಕೇಳ್ತಾನೆ, ಏನ್ ಪಾಠ? ನಾವು ಪಂಜರದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಬದುಕಿದ್ದಾಗಲೇ ಸಾಯ್ಬೇಕು ಅನ್ನೋದು ಅಂತ. ಜೀವನದಲ್ಲಿ ಎಷ್ಟೊಂದು ವಿಷಯಗಳಲ್ಲಿ ನಾವು ಸಿಕ್ಕು ನಲಗ್ತಾ ಇರ್ತೀವಿ. ಹೊರಗಡೆ ಬರೋದು ಹೇಗೆ ಆ ಪಂಜರದಿಂದ ಅಂತ ಅರ್ಥ ಮಾಡ್ಕೊಳಕ್ಕಾಗದೆ ಒದ್ದಾಡ್ತಾ ಇರ್ತೀವಿ. ಬದುಕಿದ್ದಾಗಲೇ ಸಾಯ್ಬೇಕು, ಪ್ರಸವ ಬೇನೇನು ಅನುಭವಿಸ್ಬೇಕು, ಮತ್ತೆ ಮರುಹುಟ್ಟು ಪಡ್ಕೋಬೇಕು. ನಾವೇನಾದ್ರೂ ಮುಂದಕ್ಕೆ ಹೋಗಬೇಕು ಅಂತಂದ್ರೆ ನಾವು ಹಿಂದೆ ಇರೋದನ್ನ ಸಾಯಿಸದೇ ಇದ್ರೆ ಮತ್ತೆ ಮರುಹುಟ್ಟು ಪಡೆದು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಆದ್ರಿಂದ ಬದುಕಿದ್ದಾಗ ಸಾಯೋದು ಅಗತ್ಯ. ಯೋಚನೆ ಮಾಡಿ.